ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಕ್ರೌರ್ಯತೆಯನ್ನ ಎಫ್ಎಸ್ಎಲ್ ರಿಪೋರ್ಟ್ ಬಿಚ್ಚಿಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಕ್ಕಸ ಡಿ ಗ್ಯಾಂಗ್ ಅಟ್ಟಹಾಸದ ಮಾಹಿತಿ. ಮನುಷ್ಯತ್ವ ಮರೆತು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ರೇಣುಕಾಸ್ವಾಮಿ ತಲೆಯನ್ನ ಲಾರಿಗೆ ಗುದ್ದಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಎದೆ ಎಲುಬು ಮುರಿದು ಅದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ತಲೆಗೆ ಗಂಭೀರ ಗಾಯ ಆಗಿದೆ. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗಿದೆ. ಸ್ಪೈನಲ್ ಕಾರ್ಡ್ ಮುರಿದು ಹೋಗಿದೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿದೆ. ಮೊಣಕಾಲು ಮುರಿದು ಹೋಗಿದೆ. ಬಲಗಣ್ಣಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ. ರೇಣುಕಾಸ್ವಾಮಿಯ ಎಫ್ಎಸ್ಎಲ್ ರಿಪೋರ್ಟ್ನ ಒಂದೊಂದೇ ವರದಿ ಭಯಪಡಿಸುವ ಮಟ್ಟಕ್ಕೆ ಹೋಗಿದೆ. ಎದೆಯ ಗೂಡಿನ ಎಲುಬು ಮುರಿದು ಹೋಗಿ ಅದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಸ್ಪೈನಲ್ ಕಾರ್ಡ್ ಮುರಿದು ಹೋಗಿದೆ. ಎದೆ ಎಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿರೋದು, ತಲೆಗೆ ಗಂಭೀರ ಗಾಯ ಆಗಿರೋದು, ಸ್ಪೈನಲ್ ಕಾರ್ಡ್ ಮುರಿತ ಆಗಿರೋದು, ಮೊಣಕಾಲು ಮುರಿದು ಹೋಗಿದೆ. ಬಲಗಣ್ಣಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ. ಇನ್ನು ಸಾವಿನ ಸಮಯ ಅದರಲ್ಲಿ ದಾಖಲಾಗಿದೆ. ಸಂಜೆ 6ರಿಂದ 6:30 ಒಳಗೆ ಈ ಸಾವು ನಡೆದಿದೆ. ಅಂದ್ರೆ ಈ ಸಾವಾಗಿದೆ. ಸಾವಿಗೆ ಕಾರಣ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗಿರೋದು. ಅಂತಿಮವಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ರೇಣುಕಾಸ್ವಾಮಿ ಸಾವಿಗೀಡಾಗ್ತಾರೆ. ಆದರೆ ಅದಕ್ಕೂ ಮುಂಚೆ ಏನೇನು ಟಾರ್ಚರ್ಗಳನ್ನು ಕೊಡಲಾಗಿತ್ತು, ಆ ಟಾರ್ಚರ್ನಿಂದ ಏನೇನು ಮುರಿದಿತ್ತು ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ವರದಿಯನ್ನ ಇಡ್ತಾ ಇದ್ದೀವಿ. ಕೊಲೆ ಕೇಸ್ನಲ್ಲಿ ಇನ್ನಷ್ಟು ಎಫ್ಎಸ್ಎಲ್ ವರದಿ ಬರಬೇಕಾಗಿದೆ. ಆ ಎಲ್ಲಾ ರಿಪೋರ್ಟ್ಗಳು 20ನೇ ತಾರೀಕಿನ ಒಳಗಡೆ ಬರೋ ಸಾಧ್ಯತೆ ಇದೆ. 1 ವಾರದಲ್ಲಿ ನೀಡ್ತೀವಿ ಅಂತ ಹೈದರಾಬಾದ್ನ ಸಿಎಫ್ಎಸ್ಎಲ್ ಹೇಳ್ತಾ ಇದೆ. ಇನ್ನು ಯಾವ ವರದಿಗಳು ಬರೋದು ಬಾಕಿ ಇದೆ. ಹಾಗಾದ್ರೆ ವರದಿ ಬರೋದಕ್ಕೆ ತಡ ಆಗ್ತಾ ಇರೋದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾವ್ಯಾವ ವರದಿಗಳು ಬರಬೇಕಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪಟ್ಟಣಗೆರೆ ಶೆಡ್ನ ಸಿಸಿ ಕ್ಯಾಮೆರಾ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಅದರ ಡೀಟೇಲ್ಸ್ ಬರಬೇಕಾಗಿದೆ. ರೇಣುಕಾಸ್ವಾಮಿಗೆ ಹಲ್ಲೆ ಆದ ಮೇಲೆ ಭದ್ರತಾ ಸಿಬ್ಬಂದಿ ಕೊಠಡಿಯ ಒಳಗೆ ಕರ್ಕೊಂಡು ಹೋಗ್ತಾರೆ ಆರೋಪಿಗಳು. ಆ ಶೆಡ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇತ್ತು. ಶೆಡ್ನ ಹೊರಗಡೆ ಸಿಸಿಟಿವಿ ಕ್ಯಾಮೆರಾ ಇತ್ತು. ಅದರಲ್ಲಿ ಸೆರೆಯಾಗಿದೆ. ಅದನ್ನ ಡಿಲೀಟ್ ಮಾಡಲಾಗಿತ್ತು. ಅದನ್ನ ರಿಟ್ರೀವ್ ಮಾಡಬೇಕಾಗಿದೆ. ಜೂನ್ 8ರ ಸಂಜೆ 7ರಿಂದ 12 ಗಂಟೆವರೆಗಿನ ಫುಟೇಜ್ ಡಿಲೀಟ್ ಆಗಿದೆ. ಅದನ್ನ ರಿಟ್ರೀವ್ ಮಾಡೋ ಕಾರ್ಯ ಪ್ರಗತಿಯಲ್ಲಿದ್ದು ಅದರ ವರದಿ ಬರಬೇಕಾಗಿದೆ. ಇನ್ನು ಎರಡನೇದು, ಜೂನ್ 8ರಿಂದ 11ರವರೆಗಿನ ಸಿಸಿಟಿವಿ ದೃಶ್ಯಗಳನ್ನ ರಿಟ್ರೀವ್ ಮಾಡೋದು ಬಾಕಿ ಇದೆ. ಕೊಲೆ ಆದ ಮೇಲೆ ಆರೋಪಿಗಳು ಬಂದು ಹೋಗಿರೋ ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಡಿವಿಆರ್ನಲ್ಲಿ ಡಿಲೀಟ್ ಆಗಿದೆ. ಅದನ್ನ ರಿಟ್ರೀವ್ ಮಾಡೋ ಕೆಲಸ ಪ್ರಗತಿಯಲ್ಲಿದೆ. ಇವೆಲ್ಲವೂ ಡಿಜಿಟಲ್ ಎವಿಡೆನ್ಸ್, ತುಂಬಾ ಮುಖ್ಯವಾದ ಎವಿಡೆನ್ಸ್ಗಳು. ಇನ್ನು ಆರೋಪಿಗಳ 13 ಮೊಬೈಲ್ಗಳು ರಿಟ್ರೀವ್ ಆಗಬೇಕಾಗಿದೆ. ಕೆಲವೊಂದು ವಿಡಿಯೋಗಳು ರೆಕಾರ್ಡ್ ಆಗಿದ್ದವು, ಅದಾದ ಮೇಲೆ ಅದು ಡಿಲೀಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆರೋಪಿಗಳ ಬಳಿ ವಶಕ್ಕೆ ಪಡೆದಿದ್ದ 13 ಮೊಬೈಲ್ಗಳನ್ನ ಈಗಾಗಲೇ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಹೈದರಾಬಾದ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಯಾರ್ಯಾರ್ದು? ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಸೇರಿ 13 ಜನರ ಮೊಬೈಲ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಮೊಬೈಲ್ಗಳಲ್ಲಿ ಡಿಲೀಟ್ ಆಗಿರಬಹುದಾದ ಫುಟೇಜ್ಗಳು, ಫೋಟೋಗಳು, ಕಾಲ್ಗಳು ಇವೆಲ್ಲ ರಿಟ್ರೀವ್ ಆಗಬೇಕಾಗಿದೆ. ಅದು ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಯಾಕಂದರೆ ಎಲ್ಲರೂ ಹೈ ಎಂಡ್ ಫೋನ್ಗಳನ್ನು, ಐಫೋನು ಪ್ಲಸ್ ಆ್ಯಂಡ್ ಪ್ಲಸ್ ಹೈ ಎಂಡ್ ಫೋನ್ಗಳನ್ನು ಬಳಸೋದ್ರಿಂದ ಅದರಿಂದ ರಿಟ್ರೀವ್ ಮಾಡೋದು ಒಂದಷ್ಟು ಚಾಲೆಂಜ್ಗಳಿರುತ್ತವೆ. ಹಾಗಾಗಿ ಡಿಲೇ ಆಗ್ತಾ ಇದೆ. ಇನ್ನು ಮೊಬೈಲ್ಗಳಲ್ಲಿ ಏನೇನೆಲ್ಲ ರಿಟ್ರೀವ್ ಆಗೋದು ಬಾಕಿ ಇದೆ. ಆರೋಪಿಗಳ ನಡುವಿನ ಚಾಟಿಂಗ್, ಏನು ಚಾಟಿಂಗ್ ಮಾಡಿರ್ತಾರೆ, ಆರೋಪಿಗಳ ನಡುವೆ ಫೋನ್ ಕಾಲ್ ಹಿಸ್ಟ್ರಿ, ಬೇರೆಯವ್ರ ಜೊತೆ ಮಾತಾಡಿರೋದು, ಯಾರಿಗೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ, ಮೆಸೇಜು, ಕಾಲು, ಘಟನೆ ನಡೆದ ಮೊದಲು, ಘಟನೆ ಆದ ಮೇಲೆ ಮೆಸೇಜು ಮತ್ತು ಕಾಲ್ಗಳು ಹೋಗಿದೆಯಾ, ಫೋಟೋಗಳು, ವಿಡಿಯೋಗಳೇನಾದರೂ ಹೋಗಿದೆಯಾ, ಅವು ಕೂಡ ರಿಟ್ರೀವ್ ಆಗಬೇಕಾಗಿದೆ. ಯಾವುದಾದ್ರೂ ಆಡಿಯೋ ಹೋಗಿದೆಯಾ, ಫೋನ್ ಸಂಭಾಷಣೆಯ ಆಡಿಯೋ ಏನಾದರೂ ರೆಕಾರ್ಡ್ ಆಗಿದೆಯಾ, ಸಾಕ್ಷ್ಯನಾಶಕ್ಕೆ ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚಿಂಗ್ ಹಿಸ್ಟ್ರಿಯನ್ನ ಕೂಡ ಹುಡುಕಿದ್ದಾರೆ. ಇವೆಲ್ಲವೂ ಕೂಡ ರಿಟ್ರೀವ್ ಆಗಬೇಕಾಗಿದೆ. ಅಂದರೆ ಇವೆಲ್ಲವೂ ಇನ್ನೂ ಸಿಗಬೇಕಾಗಿರುವಂತಹ ಎವಿಡೆನ್ಸ್ಗಳು.
ಪ್ರಶಾಂತ್, FSL ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ದೇಹಕ್ಕೆ ಆಗಿರುವ ಕ್ರೌರ್ಯದ ದೇಹದ ಮೇಲಾಗಿರುವ ಕ್ರೌರ್ಯನ ನಾವು ನೋಡ್ತಾ ಇದ್ವಿ. ಎಲುಬಿನ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ, ಬೆನ್ನು ಮೂಳೆ ಮುರಿದು ಹೋಗಿದೆ, ತಲೆಯಲ್ಲಿ ರಕ್ತಸ್ರಾವ ಆಗಿದೆ. ಹಾರಿಬಲ್ ಅನಿಸುತ್ತೆ. ನೋಡಿಗೋಣ, ಇದೊಂದು ಥೇರಿಯನ್ನು ಈ ಒಂದು ಅರೆಸ್ಟ್ಗಳ ನಂತರ ಹರಿಬಿಡಲಾಗಿತ್ತು. ಅದನ್ನು ದರ್ಶನ್ ಕೂಡ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ದಾಖಲಿಸಿದ್ದಾರೆ, ಪವಿತ್ರ ಗೌಡ ಕೂಡ ಸ್ಟೇಟ್ಮೆಂಟಲ್ಲಿ ದಾಖಲಿಸಿದರು. ಇಲ್ಲ, ನಾವು ಕೇವಲ ಅಲ್ಲಿ ಹೋಗಿ ಬಂದ್ವಿ ಅಷ್ಟೇ, ಅದನ್ನು ಮಾಡಿದ್ದು ಅವರು ಆ ಹುಡುಗರು ಅನ್ನುವ ರೀತಿಯಲ್ಲಿ ಕೆಲ ಸ್ಟೇಟ್ಮೆಂಟ್ಸ್ಗಳು ಬಂದವು. ಆದರೆ ಆ ಸ್ಟೇಟ್ಮೆಂಟ್ಸ್ಗಳಿಗೆ ಅರ್ಥ ಇಲ್ಲ ಅಂತಕ್ಕಂಥದ್ದು FSL ರಿಪೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. FSL ರಿಪೋರ್ಟ್ ಏನು ಹೇಳ್ತಾ ಇದೆ, ಬ್ರೇನ್ನಲ್ಲಿ ನಿಮಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರಬೇಕಾದ್ರೆ ಆ ಮಟ್ಟಕ್ಕೆ ಅವರನ್ನು ಹೊಡೆದಿರಬೇಕು. ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆಬ್ಜೆಕ್ಟಿಂದಾದರೂ ಹೊಡೆದಿರಬೇಕು, ಅಥವಾ ಯಾವುದಾದ್ರೂ ಸ್ಟ್ರಾಂಗ್ ಆಬ್ಜೆಕ್ಟ್ಗೆ ತಲೆಯನ್ನಾದರೂ ಅಪ್ಪಳಿಸಿರಬೇಕು. ಹೌದು, ನಂಬರ್ 1. ನಂಬರ್ 2, ನಿಮ್ಮ ಬೆನ್ನು ಮೂಳೆ ಸಂಪೂರ್ಣವಾಗಿ ಮುರಿದಿದೆ. ಅದರ ಅರ್ಥ ಯಾವ ಪರಿಯಲ್ಲಿ ಅವನು ಆ ರೇಣುಕಾಸ್ವಾಮಿಯನ್ನು ಟಾರ್ಚರ್ ಮಾಡಿರಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ಈ ಇಡೀ ರಕ್ತಸ್ರಾವ ಆಗಿರ್ತಕ್ಕಂಥದ್ರ ಬಗ್ಗೆ ಏನು FSL ರಿಪೋರ್ಟ್ ಹೇಳ್ತಾ ಇದೆ, ನೀವು ಪ್ರೈವೇಟ್ ಪಾರ್ಟ್ಸ್ಗಳಿಗೆ ಮನಬಂದಂತೆ ಒದ್ದಿದ್ರು ಅಂತಕ್ಕಂಥ ಮಾಹಿತಿ ಇತ್ತು. ಅದು ನಿಜ ಅಂತಕ್ಕಂಥದ್ದು ವೃಷಣದಲ್ಲಿ ರಕ್ತಸ್ರಾವ ಅಂತಕ್ಕಂಥ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಹಳ ಸಿಟ್ಟಿನಿಂದ ಒದ್ದಿದ್ರು ಅಂತಕ್ಕಂಥದ್ದು. ಲಾರಿಯಲ್ಲಿ ಗುದ್ದಿದ್ದ ಅಂಶ ಕೂಡ ಆತನ ಬಾಡಿ ಮೇಲಿರ್ತಕ್ಕಂಥ FSL ರಿಪೋರ್ಟ್ನ ಆಧಾರದ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು ಯಾವ ಪ್ರಮಾಣದಲ್ಲಿ ಟಾರ್ಚರ್ ಕೊಡಲಾಗಿತ್ತು ಅಂತಕ್ಕಂಥದ್ದು. ಅದರಲ್ಲಿ ಈಗ ದರ್ಶನ್ ಇದ್ರಾ ಅನ್ನೋದರ ಬಗ್ಗೆ ಕೂಡ DNA ಟೆಸ್ಟ್ಗಳು ನಡೆದಿವೆ. ನನಗನ್ಸುತ್ತೆ ಇಟ್ಸ್ ಅ ಓಪನ್ ಆ್ಯಂಡ್ ಶಟ್ ಕೇಸ್ ರೀತಿ FSLನ ರಿಪೋರ್ಟ್ ಇದೆ. ಇದರಲ್ಲಿ ಭಾಳ ಅಂದರೆ ಸಾಕ್ಷ್ಯಗಳು, ಡಿಜಿಟಲ್ ಎವಿಡೆನ್ಸ್ಗಳು ಸ್ಪಷ್ಟವಾಗಿ ಸಿಗಬೇಕು. ಜೊತೆಗೆ FSLನ ರಿಪೋರ್ಟ್ನ ಆಧಾರದ ಮೇಲೆ ನೋಡೋದಾದರೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರ್ತಕ್ಕಂಥ ಕ್ರೂರತೆ, ಅಂದರೆ ಈ ಹತ್ಯೆ ಆಕಸ್ಮಿಕವಾಗಿ ನಡೀತು ಅನ್ನೋದನ್ನು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ರು ಕೆಲವರು. ಇಲ್ಲ, ನಾವು ಕರ್ಕೊಂಡ್ಬಂದಿದ್ವಿ ನಿಜ, ಆದರೆ ಏನೋ ಒಂದು ಹೊಡೆತ ಬಿದ್ದುಬಿಡ್ತು, ಆತ ಸತ್ತು ಹೋಗ್ಬಿಟ್ಟ ಅಂತಕ್ಕಂಥ. ದ್ಯಾಟ್ ಈಸ್ ರಾಂಗ್. ಈ FSL ರಿಪೋರ್ಟ್ ಹೇಳ್ತಾ ಇದೆ ಅದಕ್ಕೂ ಮುಂಚೆ 2-3 ಗಂಟೆಗಳ ಕಾಲ ಆತನನ್ನು ಮನಬಂದಂತೆ ಹಿಂಸಿಸಲಾಗಿತ್ತು. ಈಗ ನಿಮಗೆ ಬ್ಯಾಕ್ ಬೋನದ ಮೂಳೆಯೇ ಸಂಪೂರ್ಣವಾಗಿ ಮುರಿದ್ರೆ ಆತ ಬದುಕೇನು ಮಾಡ್ತಿದ್ದ ಅನ್ನೋ ರೀತಿಯಲ್ಲಿ ಹೊಡೆಯಲಾಗಿದೆ. ಅಂದರೆ ದ ಇಂಟೆನ್ಷನ್ ವಾಸ್ ಟು ಕಿಲ್. ಇಂಟೆನ್ಷನ್ ಬರೀ ಟಾರ್ಚರ್ ಕೊಡಬೇಕು ಅಥವಾ ಇಂಟೆನ್ಷನ್ ಬರೀ ಆತನನ್ನು ಬೆದರಿಸಿ ಬಿಡಬೇಕು ಅಂತಂತ ಆಗಿರಲಿಲ್ಲ. ನೀವು ಆತನ ಪ್ರೈವೇಟ್ ಪಾರ್ಟ್ಸಿಗೆ ಒದಿತೀರಿ, ಯಾರು ಒದ್ದಿದ್ದಾರೆ ಅಂತಕ್ಕಂಥದ್ದು ಅಂತಿಮವಾಗಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ದಾಖಲಿಸ್ಬೋದು. ಆದರೆ ನೀವು ಒದಿತೀರಿ ಅನ್ನೋದು ಅರ್ಥನೇ ಯುವರ್ ಇಂಟೆನ್ಷನ್ ವಾಸ್ ನಾಟ್ ಟು ಜಸ್ಟ್ ಹೆರಾಸ್ ಹಿಮ್, ಯುವರ್ ಇಂಟೆನ್ಷನ್ ವಾಸ್ ಟು ಕಿಲ್ ಹಿಮ್. ಅದು FSL ರಿಪೋರ್ಟ್ನಿಂದ ಬಹಳ ಸ್ಪಷ್ಟವಾಗಿ ಹೊರಗಡೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಈ ಇಡೀ ಪ್ರಕರಣದಲ್ಲಿ ಅಜಿತ್, ಭಾವನವ್ರೆ, ಇಡೀ ಪ್ರಕರಣದಲ್ಲಿ ವಾಟ್ ಎ ಫಾಲ್ ಅಂತ ಅನಿಸುತ್ತೆ ದರ್ಶನ್ ಅವರನ್ನು ನೋಡಿದಾಗ. ಅಂದರೆ ಎಲ್ಲಿದ್ದರು ಇಂಥ ಒಂದು ಪ್ರಕರಣದಲ್ಲಿ ಸಿಲ್ಕೊಂಡು ಈಗ ಜೈಲಿನಲ್ಲಿ ಹೋಗಿದ್ದಾರೆ. ಮನೆ ಊಟ ಕೊಡಿ ಅಂತಕ್ಕಂಥದ್ದನ್ನು ಲೋವರ್ ಕೋರ್ಟ್ಗೆ, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಮಟ್ಟದಲ್ಲಿದ್ದಾರೆ. ಆದರೆ ಇದೆಲ್ಲ ನಡೆಯುವಾಗ ಒಬ್ಬ ಸ್ಟಾರ್ ನಟ ಅಟ್ ದ ಬಿಹೆಸ್ಟ್ ಆಫ್ ದಟ್ ಸ್ಟಾರ್ ನಟನೇ ಈ ಇಡೀ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ FSL ರಿಪೋರ್ಟ್ನಿಂದ ಗೊತ್ತಾಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ದರ್ಶನ್ ಮನೆಯಿಂದ ಏನು ದರ್ಶನ್ ಆವತ್ತು ಹಾಕ್ಕೊಂಡಿದ್ದ ಜೀನ್ಸ್ ತರಲಾಗಿತ್ತು, ಅದರ ಮೇಲೆ ಕೂಡ ರೇಣುಕಾಸ್ವಾಮಿ ಬ್ಲಡ್ ಸ್ಟೇನ್ ಸಿಕ್ಕಿದೆ ಅಂತ. ದ್ಯಾಟ್ ಶೋಸ್, ಅಂದರೆ ದರ್ಶನ್ ಅಲ್ಲಿ ಹೋಗಿದ್ರು ಅನ್ನೋದು ನಿಮ್ಮ ಬಳಿ ಕಾರ್ ಎವಿಡೆನ್ಸ್ ಇತ್ತು, ಕಾರ್ ಹೋಗಿದ್ದು ಬಂದಿದ್ದರ ಎವಿಡೆನ್ಸ್ ಇತ್ತು. ಆದರೆ ಈ DNA ಟೆಸ್ಟ್ ಸ್ಪಷ್ಟವಾಗಿ ಹೇಳುತ್ತೆ ದರ್ಶನ್ ಅಲ್ಲಿ ಹೋಗಿದ್ರು, ದರ್ಶನ್ ವಾಸ್ ಪಾರ್ಟ್ ಆಫ್ ದಟ್ ಟಾರ್ಚರ್. ಇದೊಂದು ರೀತಿ ಪೊಲೀಸರ 3rd ಡಿಗ್ರಿಗಿಂತ ಬಹಳ ಕೆಟ್ಟದಾಗಿರ್ತಕ್ಕಂಥ ಒಂದು ಟಾರ್ಚರ್ ಇದೆ. ಅಲ್ಲೇನೋಪ್ಪ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ತೆಗೆದುಕೊಳ್ಳಿಕ್ಕಾದರೂ ಇರುತ್ತೆ. ಇಲ್ಲ, ಆತನನ್ನು ಮನಬಂದಂತೆ ಥಳಿಸ್ಲಿಕ್ಕೆ ನಿಮ್ಮ ಬಳಿ ಯಾವ ಅಧಿಕಾರ ಇತ್ತು? ಅಂದರೆ ನೀವೊಬ್ಬ ಸ್ಟಾರ್ ನಟ ಅಂದ ಮಾತ್ರಕ್ಕೆ ಅನೇಕರು, ನಾನೀಗ ಮೆಸೇಜ್ ಮಾಡಿದ್ದನ್ನು ರೇಣುಕಾಸ್ವಾಮಿ ಸರಿ ಅಂತಕ್ಕಂಥದ್ದನ್ನು ಯಾರು ಹೇಳಲ್ಲ,
ಆದರೆ ಅದಕ್ಕೊಂದು ಮೆಕ್ಯಾನಿಸಮ್ ಇದೆ. ನೀವು ಪೊಲೀಸ್ ಠಾಣೆಗೆ ಹೋಗಬೇಕು, ಒಂದು ದೂರು ದಾಖಲಿಸ್ಬೇಕು. ಅದನ್ನು ಬಿಟ್ಟು ಈ ರೀತಿಯ ಒಂದು ಟಾರ್ಚರ್, ಡಾಕ್ಟರ್ ಟಾರ್ಚರ್ ಅಂತ ಯಾವುದೋ ಒಂದು ಫಿಲ್ಮ್ ಇತ್ತು, ಆ ರೀತಿಯ ಟಾರ್ಚರ್ ಮೆಕ್ಯಾನಿಸಮನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಪಟ್ಟಣಗೆರೆ ಶೆಡ್ಡಲ್ಲಿ. ಆತನನ್ನು ಲಾರಿಗೆ ಇಬ್ಬರು ಹಿಡ್ಕೊಂಡು ನುಗ್ತಾರೆ ಅಂತಂದರೆ ಹೊಡೆದಿದ್ದಾರೆ. ಆತನನ್ನು ಲಾರಿಗೆ ಗುದ್ದಿದ್ದಾರೆ ಮತ್ತು ಮೆದುಳಿನಲ್ಲಿ ರಕ್ತಸ್ರಾವ ಆಗಿದ್ದು ಏನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಟ್ಸ್ ಬರೀ ಆಕಸ್ಮಿಕ ಅಲ್ಲ, ಅದು ಇಂಟೆನ್ಷನ್ ವಾಸ್ ಟು ಕಿಲ್ ಹಿಮ್ ಅನ್ನೋದು FSL ರಿಪೋರ್ಟಿಂದ, DNA ಟೆಸ್ಟಿಂದ ಸ್ಪಷ್ಟವಾಗ್ತಾ ಇದೆ. ಇನ್ನೂ ಕೂಡ ರಿಟ್ರೈವ್ ಆಗಬೇಕು ವಾಟ್ಸಪ್ನ ಚಾಟ್ಗಳಲ್ಲಿ ಏನಿದೆ, ಯಾವ ಫೋಟೋಗಳನ್ನು ಅವ್ರು ಕಳಿಸಿದ್ರು. ಯಾಕಂದರೆ ದರ್ಶನ್ ಅಲ್ಲಿ ಹೋಗಿ ವಾಪಸ್ ಬಂದು ಮತ್ತೆ ಆ ಹೋಟೆಲ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಕುಳಿತುಕೊಂಡಿದ್ರು ಅಂತಕ್ಕಂಥದ್ದಿದೆ. ಆ ರೆಸ್ಟೋರೆಂಟ್ಗೆ ವಿನಯ್ ಕಳಿಸಿರ್ತಕ್ಕಂಥ ಚಿತ್ರದಲ್ಲಿ ಏನಿತ್ತು, ಇನ್ನೂ ಅನೇಕ ಡಿಜಿಟಲ್ ಎವಿಡೆನ್ಸಸ್ಗಳು ರಿಟ್ರೈವ್ ಆಗೋದು ಬಾಕಿ ಇದೆ. ಐ ಥಿಂಕ್ ಚಾರ್ಜ್ ಶೀಟ್ನ ಹಂತದಲ್ಲಿ ಯಾವಾಗ ಯಾರು ಒದ್ರು, ಯಾಕೆ ಒದ್ರು, ಈಗ ಅನೇಕ ಸಾಕ್ಷ್ಯಗಳು ಹೇಳಿರ್ತಕ್ಕಂಥದ್ದೇನು, ದರ್ಶನ್ ಅವರು ಬಂದಾಗ ಭಾಳ ಸಿಟ್ಟಿನಿಂದ ಆತನ ಮೇಲೆ ಒದ್ರು ಅಂತಕ್ಕಂಥದ್ದು. ಅದು ಒದ್ರು ಅನ್ನೋದೇ A2 ಅಥವಾ A1 A2 ಅಂತಕ್ಕಂಥದ್ದು ಸ್ಪಷ್ಟವಾಗಿ ಪ್ರೂವ್ ಆಗುತ್ತೆ. ಸೊ ಇಟ್ ಇಸ್ ಡಿಫಿಕಲ್ಟ್. ಮುಂದಿನ ದಿನಗಳಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ತುಂಬ ಕಷ್ಟದ ದಿನಗಳಿವೆ. FSL ರಿಪೋರ್ಟ್ ನೋಡಿದರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದರೆ ಇಡೀ ಪ್ರಕರಣದಲ್ಲಿ ಅವರ ಪಾತ್ರ ಏನಿತ್ತು ಅಂದರೆ ಈ ಪರಿಯ ಹೊಡೆತಾ ಇದೆ. ನೀವು ಆತನನ್ನು ಗುದ್ದಿದ್ದು, ತಲೆಯಿಂದ ರಕ್ತಸ್ರಾವ ಆಗಿದ್ದು, ನಿಮ್ಮ ಇಡೀ ಶ್ವಾಸಕೋಶದ ಮೂಳೆ ಮುರಿದು ಹೋಗಿದ್ದು, ನೀವು ಯಾವ ಪರಿ ಆತನನ್ನು ಚಿತ್ರಹಿಂಸೆ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು FSL ರಿಪೋರ್ಟ್ನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಅರ್ಥ ಏನು? ಆಮೇಲೆ ಈಗ ನೀವು ಹೇಳಿದ್ರಿ ದರ್ಶನ್ ಪ್ಯಾಂಟ್ ಮೇಲೆ DNA ಟೆಸ್ಟಲ್ಲಿ ಗೊತ್ತಾಗ್ತಾ ಇದೆ ಆತನ ರಕ್ತದ ಕಲೆಗಳು ಇದ್ವು ಅಂತಕ್ಕಂಥದ್ದು. ಅದರ ಅರ್ಥ ನೀವಲ್ಲಿ ಹೋಗಿದ್ರಿ ಅನ್ನೋದಾಯಿತು, ಸ್ಪಷ್ಟ ಆಯಿತು. ನೀವಲ್ಲಿ ಬರೀ ಹೋಗಿದ್ದಲ್ಲ, ಆತನಿಗೆ ಚಿತ್ರಹಿಂಸೆ ಕೊಡುವಾಗ, ರಕ್ತಸ್ರಾವವಾದಾಗ ನೀವಲ್ಲಿದ್ರಿ. ಯು ಹ್ಯಾವ್ ಟಚ್ಡ್ ಹಿಮ್. ನಿಮ್ಮ ಪ್ಯಾಂಟ್ ಮೇಲೆ ರಕ್ತದ ಕಲೆಗಳ ಸ್ಪಷ್ಟ ಅರ್ಥನೇ ಅದಲ್ವಾ. ನನಗನ್ಸುತ್ತೆ ದರ್ಶನ್ಗೆ ಮುಂದಿನ ದಿನಗಳು ಕಷ್ಟಕರ ಇವೆ. ಅಂದರೆ ಕೆಲವು ದರ್ಶನ್ ಅಭಿಮಾನಿಗಳು ಇಲ್ಲ ಹೊರಗಡೆ ಬಂದುಬಿಡ್ತಾರೆ, ಬರೀ ಚಾರ್ಜ್ ಶೀಟ್ ಸಲ್ಲಿಸೋದಷ್ಟೇ ಬಾಕಿ ಅಂತಕ್ಕಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಹೊರಗಡೆ ಬಂದರೂ ಕೂಡ ಕೇಸ್ ಇಸ್ ವೆರಿ ಟೈಟ್. ತುಂಬ ಅಂದರೆ ಬಿಡುಗಡೆ ಸಿಗದ ಕೇಸ್ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ರೈಟ್, ನೋಡುವ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಆದರೆ ಅರ್ಥ ಆಗದೇ ಇರೋವಂಥದ್ದು ಇದನ್ನೂ ಕೂಡ ಸಪೋರ್ಟ್ ಮಾಡ್ತಾರೆ. ಇವೆಲ್ಲವನ್ನೂ ನೋಡಿನೂ ಸಪೋರ್ಟ್ ಸಿಗುತ್ತೆ ಅಂದರೆ ಸಮಾಜ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಸಪೋರ್ಟ್ ಮಾಡೋರಿಗೆ, ಈಗ ಸಪೋರ್ಟ್ ಮಾಡೋರಿಗೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ನೋಡಿ. ಯಾವುದೇ ನಿಮ್ಮ ಬೆಂಬಲ ವಾಟ್ ಈಸ್ ರೈಟ್ ಫಾರ್ ದ ಸೊಸೈಟಿ, ವಾಟ್ ಈಸ್ ರಾಂಗ್ ಫಾರ್ ದ ಸೊಸೈಟಿ, ಕಾನೂನಿನ ಪ್ರಕಾರ ಯಾವುದು ಸರಿ ಯಾವುದು ತಪ್ಪುಗಳ ಆಧಾರದ ಮೇಲೆ ನಿಮ್ಮ ಬೆಂಬಲ ಮತ್ತು ವಿರೋಧ ಇರಬೇಕು. ಇಂಥ ಪ್ರಕರಣಗಳಲ್ಲಿ ಕೊಲೆ ಮಾಡಿದಾಗಲೂ ಇಲ್ಲ, ನೀವು ನಟನೆಯ ಕಾರಣದಿಂದ, ನಟನೆ ಬೇರೆ, ಕೊಲೆ ಮಾಡಿರ್ತಕ್ಕಂಥದ್ದು ಬೇರೆ, ನಿಜ ಜೀವನ ಬೇರೆ. ನೀವು ಈಗ ನಟನೆಗೋಸ್ಕರ ನಾನು ದರ್ಶನ್ರನ್ನು ಬೆಂಬಲಿಸ್ತೀನಿ, ಹಳೆ ಫಿಲ್ಮ್ಗಳನ್ನು ನೋಡಿ ಯಾರು ಬೇಡ ಅಂತಾರೆ. ಆದರೆ ನೀವು ದರ್ಶನ್ ನಿರ್ದೋಷಿ ಅನ್ನುವ ರೀತಿಯಲ್ಲಿ ವಾದ ಮಂಡಿಸೋದು, ದರ್ಶನ್ ಬಗ್ಗೆ ಏನೂ ತೋರಿಸ್ಬಾರ್ದು ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಕ್ಕಂಥವ್ರು ಒಂದ್ಸಲ ಈ FSL ರಿಪೋರ್ಟನ್ನು ನೋಡೋದು ಒಳ್ಳೆಯದು ಅಂತ. ಒಂದೊಂದ್ಸಲ ನನಗೆ ಅನಿಸುತ್ತೆ ಪ್ರಶಾಂತ, ಅವರ ಮನೆ ಸದಸ್ಯನಿಗೇನೂ ಆಗಿಲ್ಲ ಅಲ್ಲ, ಹಾಗಾಗಿ ಅದರ ನೋವು ಸಪೋರ್ಟ್ ಮಾಡೋರಿಗೆ ಗೊತ್ತಾಗಲ್ಲ. ಅವರ ಮನೆ ಸದಸ್ಯನ ಯಾರ ಮೇಲೋ ಈ ರೀತಿ ಹಲ್ಲೆ ಆಗಿದ್ದಿದ್ರೆ, ಆತ ಜೀವ ಕಳ್ಕೊಂಡಿದ್ರೆ ಅದರ ನೋವು ಗೊತ್ತಾಗ್ತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ರೇಣುಕಾಸ್ವಾಮಿ ಮಾಡಿದ್ದನ್ನು ನಾವು ಸಪೋರ್ಟ್ ಮಾಡಬೇಕು ಅಂತಿಲ್ಲ. ರೇಣುಕಾಸ್ವಾಮಿ ನಿಜವಾಗಿಯೂ ಕಳಿಸಿದ್ದೇ ಆಗಿದ್ದರೆ ಅದಕ್ಕೊಂದು ಕಾನೂನು ವ್ಯವಸ್ಥೆ ಇದೆ. ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಗೆ ಹಾಕಿ 4 ಬಿಟ್ಟಿದ್ದಿದ್ರೆ ನೆಟ್ಟಗಾಗಿರ್ತಿದ್ದ. ಅದನ್ನು ಬಿಟ್ಟು ನಾನು ಮೂಳೆ ಮುರಿಯೋವರೆಗೂ ಕೊಲೆ ಸಾವಾಗೋವರೆಗೂ ಹೊಡಿತೀನಿ, ಅವನನ್ನು ತೊಗೊಂಡು ಹೋಗಿ ಲಾರಿಗೆ ಗುದ್ದುತ್ತೀನಿ, ಪ್ರೈವೇಟ್ ಪಾರ್ಟ್ಸಿಗೆ ಹೊಡಿತೀನಿ. ಐ ಡೋಂಟ್ ನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.